ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಮ್ಮ ಈ ಕೆಡಿ ಬ್ಯೂಟಿ ಪ್ರಾಡಕ್ಟ್ಸ್ ನ ಈ ನಮ್ಮ ಫೇರ್ನೆಸ್ ಗ್ಲೋ ಕ್ರೀಮ್ ಇದರಿಂದ ಏನ್ ಪ್ರಯೋಜನ, ಇದು ಯಾವ ತರ ಅಪ್ಲೈ ಮಾಡ್ಕೋಬೇಕು, ಯಾವಾಗ ಅಪ್ಲೈ ಮಾಡ್ಕೋಬೇಕು, ಇದರಿಂದ ನಮ್ಮ ಕಸ್ಟಮರ್ ಚೇಂಜಸ್ ಪಡ್ಕೊಂಡಿರುವಂತಹ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಮೇಡಮ್ ನಾವು ಕ್ರೀಮ್ ತಗೋತೀವಿ, ಯಾವ ತರ ಅಪ್ಲೈ ಮಾಡ್ಬೇಕು ಮೇಡಮ್ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ನಿಮ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಿಂದ ನಿಮಗೆ ಪಿಂಪಲ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಎಲ್ಲಾ ರೀತಿ ತೊಂದರೆಗಳು ಈ ಒಂದು ಕ್ರೀಮ್ ಇಂದ ಹೋಗುತ್ತೆ. ಆಮೇಲೆ ಕೆಲವೊಬ್ರಿಗೆ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಕೆಲವೊಬ್ರಿಗೆ ಇಲ್ಲಿ ಪ್ಯಾಚಿ ಇರುತ್ತೆ, ಇನ್ ಕೆಲವೊಬ್ರಿಗೆ ಇಲ್ಲಿ ಮೂಗಲ್ ಕಲೆ ಇರುತ್ತೆ. ನಮ್ಮ ಈ ಫೇರ್ನೆಸ್ ಕ್ರೀಮ್ ಜೊತೆ ಇನ್ನೊಂದು ನೈಟ್ ಕ್ರೀಮ್ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಆ ತರ ಪಿಗ್ಮೆಂಟೇಶನ್ ಏನಾದ್ರೂ ಇದ್ರೆ ಎರಡಕ್ಕೂ ಇದು ರಿಸಲ್ಟ್ ಕೊಡುತ್ತೆ. ಆಮೇಲೆ ನಿಮ್ಮ ಮುಖ ಮೇನ್ ಆಗಿ ಫೇರ್ ಆಗತ್ತೆ. ನೋಡ್ಕೊಂಡ್ ಬನ್ನಿ, ನಾನ್ ಹೆಂಗಿದ್ದೆ ಪ್ರೀವಿಯಸ್ ಆಗಿ, ಅದನ್ನ ನೋಡಿ ನಿಮಗೆ ಚೇಂಜಸ್ ಗೊತ್ತಾಗತ್ತೆ. ನೋಡಿ, ನಮ್ ಕಸ್ಟಮರ್ ಚೇಂಜಸ್ ಫೋಟೋಸ್ ನ ಹಾಕ್ತಾ ಇದ್ದೀನಿ, ನೋಡ್ಕೊಂಡ್ ಬನ್ನಿ. ರೆಕಾರ್ಡ್ ಕೂಡ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಫೇರ್ನೆಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನನಗೆಲ್ಲ ಮೊದಲೆಲ್ಲ ತುಂಬಾ ಮೊಡವೆ ಆಗ್ತಿತ್ತು, ಮುಖ ಎಲ್ಲ ರಫ್ ಇತ್ತು. ಈಗ ಅದು ಯೂಸ್ ಮಾಡ್ತಾ ಇದ್ದಾಗಿನಿಂದ ತುಂಬಾ ಮೊಡವೆ ಎಲ್ಲ ಕಡಿಮೆ ಆಗಿದೆ, ಹಾಗೂ ಮುಖ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಕೃತಿಕಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ, ಮತ್ತೆ ಯಾವ ರೀತಿ ಚೇಂಜಸ್ ಬಂದಿದೆ ಅಲ್ಲ, ನೋಡ್ಕೊಂಡ್ ಬಂದ್ರಲ್ಲ. ಆಮೇಲೆ ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಫಸ್ಟ್ ನೀವು ಮುಖನ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗ ಹಚ್ಬೇಕಂತ ಡೌಟ್ ಇರುತ್ತೆ. ಅದನ್ನ ನೀವು ಬೆಳಗ್ಗೆ ಸ್ನಾನ ಮಾಡಿ ಅಪ್ಲೈ ಮಾಡ್ಬೇಕು. ಆಮೇಲೆ ಇನ್ ಕೆಲವೊಂದ್ ಟೈಮ್ ಅಲ್ಲಿ ಮೇಡಮ್ ನಮ್ ಫಂಕ್ಷನ್ ಇರುತ್ತೆ, ಅವಾಗ ಏನ್ ಮಾಡೋದಂತ ಕೇಳಿದ್ರೆ, ಆವಾಗ ಈ ಕ್ರೀಮ್ ಅನ್ನ ಮುಖ ತೊಳ್ಕೊಂಡು ಅಪ್ಲೈ ಮಾಡಿ. ನಮ್ಮದೇ ಆದಂತಹ ಹೊಸ ಪ್ರಾಡಕ್ಟ್ ನ ನಾವು ಈಗ ರೀಸೆಂಟ್ ಆಗಿ ಲಾಂಚ್ ಮಾಡಿದೀವಿ. ಗ್ರೀನ್ ಟೀ ಕಾಂಪ್ಯಾಕ್ಟ್ ಪೌಡರ್ 2 in 1 ಅಂತ. ಒಂದು ಮೇಲ್ಗಡೆ ಅದರಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಇರುತ್ತೆ, ಕೆಳಗಡೆ ಕನ್ಸೀಲರ್ ಪೌಡರ್ ಇರುತ್ತೆ. ನೀವು ಎರಡನ್ನೂ ಕೂಡ ಅಪ್ಲೈ ಮಾಡ್ಕೋಬಹುದು ಇದ್ರ ಮೇಲೆ. ನಮ್ಮ ಪ್ರಾಡಕ್ಟ್ ಜೊತೆ ಬೇರೆ ಕಾಂಪ್ಯಾಕ್ಟ್ ಯೂಸ್ ಮಾಡಬೇಡಿ. ಆ ಕಾಂಪ್ಯಾಕ್ಟ್ ಪೌಡರ್ ಮಾಡಿರೋ ಉದ್ದೇಶ ಫೇರ್ನೆಸ್ ಕ್ರೀಮ್ ಗೆ ಸೂಟ್ ಆಗ್ಲಿ ಅಂತ ನಾವು ಮಾಡಿರ್ತೀವಿ. ಅದು ಅದರಲ್ಲೂ ಕೂಡ ಯಾವುದೇ ರೀತಿ ಅದರಲ್ಲೂ ಕೂಡ ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಇದಕ್ಕೆ ಸೂಟ್ ಆಗ್ಬೇಕು ಅಂತ ನಮ್ಮ ಕಾಂಪ್ಯಾಕ್ಟ್ ಪೌಡರ್ ನ ಮಾಡಿದೀವಿ. ದಯವಿಟ್ಟು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಚೇಂಜಸ್ ಪಡ್ಕೊಳ್ಳಿ. ಬನ್ನಿ, ಯಾವ ರೀತಿ ಹಾಕೋದು ನಾನು ತೋರಿಸ್ಕೊಡ್ತೀನಿ. ನಾನು ಫೇಸ್ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ನಾನು ಕ್ರೀಮ್ ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ತಗೊಂಡು ಇಲ್ಲಿ, ಆಮೇಲೆ ಇಲ್ಲಿ ಕಣ್ಣು ಕೆಳಗಡೆ, ಈ ತರ ಕಣ್ಣು ಕೆಳಗಡೆ ಹಾಕೊಳ್ಳಿ. ಮತ್ತೆ ಮೂಗಿನ ಮೇಲೆ, ಮತ್ತೆ ಇಲ್ಲಿ ತುಟಿ ಮೇಲೆ, ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಕುತ್ತಿಗೆಗೆ ಕೂಡ ಅಪ್ಲೈ ಮಾಡಿ. ಕೆಲವೊಬ್ರು ಮಾಡೋದೇ ಇಲ್ಲ, ಕ್ರೀಮ್ ಖಾಲಿ ಹೋಗ್ಬಿಡುತ್ತೆ ಅಂತ. ಆ ತರ ಇದು ಮಾಡಬೇಡಿ, ಎಲ್ಲ ಕಡೆ ಅಪ್ಲೈ ಈ ತರ ಮಾಡ್ಕೋಬೇಕು. ನೋಡಿ, ಈ ತರ ಕಣ್ಣಿನ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೇಕು. ಈ ತರ ಅಪ್ಲೈ ಮಾಡ್ಕೊಳ್ಳಿ. ಕಿವಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಮುಖ ಒಂದೇ ಬಿಳಿಯಾಗಿ ಮತ್ತೆ ಕಿವಿ ಬ್ಲ್ಯಾಕ್ ಉಳಿದ್ಬಿಡುತ್ತೆ. ಎಲ್ಲ ಕಡೆ ಕುತ್ತಿಗೆಗಾಗಿರ್ಬೋದು, ಎಲ್ಲ ಕಡೆ ನೀವು ಈ ತರ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಮೇಲೆ ನಮ್ಮ ಕಾಂಪ್ಯಾಕ್ಟ್ ಪೌಡ್ರು ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಅಪ್ಲೈ ಮಾಡಿ. ಮತ್ತೆ ಆಚೆ ಏನಾದ್ರು ಹೋಗೋದಿದ್ರೆ ನಮ್ಮ ಕಾಂಪ್ಯಾಕ್ಟ್ ಪೌಡರ್ನೇ ಅಪ್ಲೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ತರ ನೀವು ಅಪ್ಲೈ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಗ್ಲೋ ಕಾಣುತ್ತೆ. ಯಾವುದೇ ರೀತಿ ಕಾಂಪ್ಯಾಕ್ಟ್ ಬೇಡ, ಬಟ್ ಏನಾದ್ರೂ ಫಂಕ್ಷನ್ ಇದ್ದಾಗ ನೀವು ಅಪ್ಲೈ ಮಾಡ್ಲೇಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ನಾವು ಕಾಂಪ್ಯಾಕ್ಟ್ ನ ರೆಡಿ ಮಾಡಿರೋದು. ಸೊ ಇದ್ರ ಜೊತೆ ನೀವು ನಮ್ಮ ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡಿ. ಆಮೇಲೆ ಇದ್ರ ಬಗ್ಗೆ ನಮ್ಮ ಕಸ್ಟಮರ್ ರಿವ್ಯೂ ಕೇಳೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇವರು ರಮೇಶ್ ಅಂತ ಹೇಳಿ ನಮ್ಮ ಕಸ್ಟಮರು. ಅವರು ಮುಂಚೆ ಯಾವ ತರ ಇದ್ರು ಅಂತ ಫೋಟೋ ಹಾಕ್ತಿದೀನಿ ನೋಡಿ. ತುಂಬಾನೇ
ಡಾರ್ಕ್ ಆಗಿತ್ತು ಅವ್ರ ಫೇಸು. ಕಸ್ಟಮರ್ ಅಲ್ಲ, ನನ್ನ ತಮ್ಮ ಆಗ್ಬೇಕು ಅವನು. ಸೊ ಅವನು ಕೂಡ ಯೂಸ್ ಮಾಡ್ತಾ ಇದ್ದಾನೆ, ಇವಾಗ ಯೂಸ್ ಮಾಡ್ತಾ ಇದ್ದಾನೆ. ನೋಡಿ ಅವನ್ ಫೋಟೋ ಹಾಕಿದೀನಿ ಯಾವ ತರ ಇದ್ದ ಅಂತ. ಇವಾಗ ನೀವು ಯೂಸ್ ಮಾಡಕ್ ಶುರು ಮಾಡಿ ಎಷ್ಟ್ ದಿನ ಆಯ್ತು ರಮೇಶ್? 15 days ಆಯ್ತು. ಇಲ್ಲೆಲ್ಲ ಕಲೆ ಇತ್ತು, ಇಲ್ಲೆಲ್ಲ ಕರ್ರಗ್ ಬಾಳ ಇತ್ತು, ಇಲ್ಲೆಲ್ಲ ಹೋಗಿತ್ತು. ಇವಾಗ 15 days ಅಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, 15 days ಅಲ್ಲಿ ಈ ತರ ಚೇಂಜಸ್ ನ ಪಡ್ಕೊಂಡಿದ್ದಾನ ಇವನು. ತುಂಬಾನೇ ಡಾರ್ಕ್ ಇದ್ದ, ಅವ್ನ್ ಫೋಟೋ ನೋಡಿ ನೀವು ಯಾವ ತರ ಇದ್ದ ಅಂತ. ಇನ್ನು 1 ತಿಂಗಳು ಯೂಸ್ ಮಾಡಿದ್ರೆ ತುಂಬಾ ಚೇಂಜಸ್ ಬರುತ್ತೆ. ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ ಚೇಂಜಸ್ ಆದ ತಕ್ಷಣ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸಡನ್ ಆಗಿ ಚೇಂಜಸ್ ಆಗ್ಬಿಡಲ್ಲ, ಯಾಕಂದ್ರೆ ಇದು ನಮ್ಮ ಕ್ರೀಮ್ ಬಂದ್ಬಿಟ್ಟು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರುತ್ತೆ. ಆಯುರ್ವೇದಿಕ್ ಪ್ರಾಡಕ್ಟ್ ಸ್ಲೋ ಆಗಿ ಲಾಸ್ಟ್ ವರ್ಗು ಚೇಂಜಸ್ ನಿಮ್ಮ ಫೇಸ್ ಅಲ್ಲಿ ಉಳ್ಕೊಳ್ಳುತ್ತೆ. ಅವ್ರಿಗೆ ಈ ಕ್ರೀಮ್ ಬಗ್ಗೆ ಕೇಳೋಣ. ಸರ್, ಇದು ರಮೇಶ್, ನಿಮಗೆ ಕ್ರೀಮ್ ಹಚ್ಕೊಂಡ ತಕ್ಷಣ ಯಾವ ತರ ಆಗತ್ತೆ? ಮತ್ತೆ ನಿನಗೆ ತುಂಬಾ ಜನ ಕೇಳಿದಾರ ನೀನು ಚೇಂಜಸ್ ಪಡ್ಕೊಂಡಿರೋದ್ನ, ಏನ್ ಅನಿಸುತ್ತೆ ಹೇಳು? ಮೊದ್ಲೆಲ್ಲ ನಾ ಬಾಳ ಕರಗಿದ್ದೆ, ಇವಾಗೆಲ್ಲ ನೀ ಏನ್ ಹಚ್ಕೋತಿ ಎಲ್ಲ ಕೇಳ್ತಿದ್ದಾರೆ, ಎಲ್ಲ ಬೆಳಗಾಗಿದೆಯಲ್ಲ ಅಂತ. ಮತ್ತೆ ಇದು ಹಾಕೊಂಡ ತಕ್ಷಣ ನಂಗೆ ಡೋರ್ ಬರಲ್ಲ, ಎಲ್ಲ ಆರಾಮ್ ಕೂಲ್ ಇರುತ್ತೆ. ಇಲ್ಲೆಲ್ಲ ಉರಿತಿತ್ತು ಮೊದ್ಲು, ಕೂಲ್ ಆಗಿರುತ್ತೆ, ಏನೂ ಆಗಲ್ಲ. ಇಲ್ಲೆಲ್ಲ ಕಲೆ ಇತ್ತು ನಂದು, ಇವಾಗ ಏನೂ ಇಲ್ಲ, ಎಲ್ಲ ಹೋಗಿತ್ತು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮುಂಚೆ ಅವನು ಕೂಡ ಹೆಸಿಟೇಟ್ ಮಾಡ್ಕೋತಿದ್ದ, ನಾನೇನಕ್ಕೆ ಹಚ್ಲಿ ಬಿಡಕ್ಕ, ನನಗೆ ಯಾರು ನೋಡ್ತಾರೆ ನನಗೆ ಅಂತ ಆ ತರ ಇದ್ದ. ಅವನು ಕೂಡ ಎಲ್ಲ ನನ್ನ ಇದು ಪ್ರಾಡಕ್ಟ್ ಆಗಿರ್ಬೋದು ಎಲ್ಲ ಅವನೇ ಪ್ಯಾಕ್ ಮಾಡ್ತಾನೆ. ಮತ್ತೆ ಲೋಕಲ್ ಅವ್ರಿಗೆಲ್ಲ ಅವನೇ ಕೊಡೋದಿಕ್ ಹೋಗ್ತಾನೆ. ಅಲ್ಲಿ ಕೇಳಿರ್ತಾರ ಅವನ್ಗೆ ಕ್ವಶನ್ಸ್, ನೀವು ಯೂಸ್ ಮಾಡಲ್ವಾ, ನೀವು ಕ್ರೀಮ್ ಮನೇಲೆ ಇರುತ್ತೆ, ನೀವು ಮಾಡಲ್ವಾ ಯೂಸ್ ಅಂತ ಕೇಳ್ತಿರ್ತೀರ. ಯಾಕೆ ಯೂಸ್ ಮಾಡಲ್ಲ ಅವನು ಅಂದ್ರೆ, ಮುಂಚೆ ಯಾಕೆ ಯೂಸ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ, ಅವನಿಗೆ ತುಂಬಾ ಸ್ವೆಟಿಂಗ್ ಜಾಸ್ತಿ ಆಗುತ್ತೆ, ಸ್ವೆಟ್ ಬರ್ತಾ ಇರುತ್ತೆ, ಇಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವನು ಯೂಸ್ ಮಾಡ್ತಾ ಇರ್ಲಿಲ್ಲ. ಈ ಕ್ರೀಮ್ ಯೂಸ್ ಮಾಡಿದ್ಮೇಲೆ ಅವನಿಗೆ ಸ್ವೆಟಿಂಗ್ ಕೂಡ ಕಮ್ಮಿ ಆಗಿದೆ. ಮತ್ತೆ ಆ ಸ್ವೆಟ್ಟಿಂಗು ಅಲ್ಲೇ ಕ್ರೀಮು ಉಳ್ಕೊಂಡಿರುತ್ತೆ ಮುಖದಲ್ಲಿ. ಕ್ರೀಮ್ ಏನು ಸ್ವೆಟ್ಟಿಂಗ್ ಅಲ್ಲಿ ಹೋಗ್ಬಿಡಲ್ಲ, ಯಾಕಂದ್ರೆ ಕ್ರೀಮ್ ಹಾಕಿದ ತಕ್ಷಣನೇ ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕಿನ್. ಅದ್ರ ಸಲುವಾಗಿ ಅವನಿಗೆ ಗ್ಲೋನೆಸ್ 15 days ಅಲ್ಲೇ ಕಾಣಿಸ್ಕೊಂಡಿದೆ. ಇನ್ನು ಗ್ಲೋನೆಸ್ ಬರುತ್ತೆ. ಇನ್ನು 1 month ಬಿಟ್ಟು ನಾನು ಅವನ್ ವಿಡಿಯೋ ಮತ್ತೆ ಈ ತರ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ರಮೇಶ್ ಅವ್ರು. ಮೇಡಮ್, ನಿಮ್ ಕ್ರೀಮ್ ಏನಾದ್ರೂ ಸೈಡ್ ಇಫೆಕ್ಟ್ ಇದೆಯಾ, ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತಾ, ರ್ಯಾಶಸ್ ಆಗತ್ತಾ, ಈ ತರ ಸುಮಾರು ಜನ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಏನು ಆಗಲ್ಲ, ಭಯ ಪಡ್ಕೋಬೇಡಿ. ನನ್ನ ಹತ್ರ ಲ್ಯಾಬ್ ಟೆಸ್ಟ್ ಮಾಡಿಸಿರೋ ಸರ್ಟಿಫಿಕೇಟ್ ಕೂಡ ಇದೆ. ಸ್ಕ್ರೀನ್ ಮೇಲೂ ಹಾಕ್ತಾ ಇದ್ದೀನಿ, ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲಾ ಸರ್ಟಿಫಿಕೇಟ್ಸ್ ಇದೆ. ಯಾವ್ದೇ ನಾನು ಪ್ರಾಡಕ್ಟ್ ತಯಾರು ಮಾಡಿದ್ರು ಅದ್ರದ್ದು ಸರ್ಟಿಫಿಕೇಟ್ ನಾನು ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಬೇಕಾಗುತ್ತೆ ಅಂತ ನಾನು ಯಾವ್ದೇ ಪ್ರಾಡಕ್ಟ್ ಮಾಡಿದ್ರು ಫಸ್ಟ್ ನಾನು ಲ್ಯಾಬ್ ಟೆಸ್ಟ್ ಮಾಡ್ತೀನಿ. ಲ್ಯಾಬ್ ಟೆಸ್ಟ್ ಮಾಡಿ ನಾನು ಯೂಸ್ ಮಾಡಿದ ನಂತರನೇ ನಾನು ಪ್ರಾಡಕ್ಟ್ ನ ಲಾಂಚ್ ಮಾಡೋದು, ಅಲ್ಲಿವರೆಗೂ ಲಾಂಚ್ ಮಾಡಲ್ಲ. ಸೊ ಎಲ್ಲಾ ಸರ್ಟಿಫಿಕೇಟ್ಸ್ ಇದೆ, ಯಾವ್ದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಕೆಲವೊಬ್ಬರಿಗೆ ಮೇಡಮ್ ಸಿಒಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ಸಿಒಡಿ ಕೂಡ ಅವೈಲೇಬಲ್ ಇದೆ. ನಿಮ್ಮ ಸಲುವಾಗಿ ನಾನು ಸಿಒಡಿ ಆಪ್ಷನ್ ನ ಇಟ್ಟಿದ್ದೀನಿ. ಸೊ ಸಿಒಡಿ ಕೂಡ ನಮ್ಮ ವೆಬ್ಸೈಟ್ ಗೆ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ವೆಬ್ಸೈಟ್ ಅಲ್ಲಿ ನಾನು ಸಿಒಡಿ ನ ಇಟ್ಟಿದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ವೆಬ್ಸೈಟ್ ಅಲ್ಲಿ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ ನೀವು ಕೇಳಿ. 24x7 ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ವಿಡಿಯೋನು ಇದ್ರಲ್ಲಿ ಮಾಡಿದೀನಿ. ದಯವಿಟ್ಟು ನೋಡಿ. ಏನೇ ನಿಮಗೆ ಪ್ರಾಬ್ಲಮ್ ಇದ್ರು, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಹೇಳಿ. ಆಮೇಲೆ ಏನಾದ್ರೂ ಬಿಸ್ನೆಸ್ ಮಾಡೋಕೆ ಏನಾದ್ರೂ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನನಗೆ DM ಮಾಡಿ, ಅವ್ರಿಗೂ ಕೂಡ ಒಳ್ಳೆ ಅಪರ್ಚುನಿಟಿ ಕೊಡ್ತೀನಿ. ನೀವು ಕೂಡ ಸಾಧನೆ ಮಾಡಿ. ಹೆಣ್ಮಕ್ಳು ತುಂಬಾ ಜನ ಮನೆಯಲ್ಲೇ ಕೂತಿರ್ತೀರಾ, ಬೇಜಾರಾಗುತ್ತೆ, ಅದಾಗತ್ತೆ ಇದಾಗತ್ತೆ, ಹೊರಗಡೆ ಹೋಗಕ್ ಆಗಲ್ಲ. ಆ ತರದವ್ರು ಏನಾದ್ರೂ ಇದ್ರೆ, ಇಂಟ್ರೆಸ್ಟ್ ಇದ್ರೆ ನನಗೆ DM ಮಾಡಿ, ಮೆಸೇಜ್ ಮಾಡಿ, ಮೇಡಮ್ ನನಗೂ ಕೂಡ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ನಾವು ಕೂಡ ಮಾಡ್ತೀವಿ ಅಂತ ನನಗೆ ಮೆಸೇಜ್ ಮಾಡಿ. ನಿಮಗೆ ಹೋಲ್ಸೇಲ್ ಆಗಿ ನಾನು ಪ್ರಾಡಕ್ಟ್ ಅನ್ನ ಕೊಡ್ತೀನಿ. ದಯವಿಟ್ಟು ನೀವು ಕೂಡ ಒಳ್ಳೇದಾಗ್ಲಿ ನಿಮಗೂ ಕೂಡ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸದಾ ಇದೇ ರೀತಿ ಇರ್ಲಿ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಬೆಳೆಯೋದಿಕ್ಕೆ ಸಾಧ್ಯ ಆಗತ್ತೆ.
ನಿಮ್ಮ ಸಪೋರ್ಟ್ ನೀವು ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಿ. ಯಾರೇ ನೆಗೆಟಿವ್ ಪಾಸಿಟಿವ್ ಯಾರೇ ಆಗ್ಲಿ, ನಾನು ನೆಗೆಟಿವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗಲ್ಲ. ಈ ಕಡೆಯಿಂದ ಕೇಳ್ತೀನಿ, ಈ ಕಡೆಯಿಂದ ಬಿಡ್ತೀನಿ. ನೀವು ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ನೆಗೆಟಿವ್ ಹೇಳಿದ್ರೆ ನೀವು ಕೂಡ ಅದೇ ರೀತಿ ಮಾಡಿ ಮುಂದ್ ಬನ್ನಿ. ಯಾವತ್ತು ಹಿಂದ್ ನೋಡೋದಿಕ್ ಹೋಗ್ಬೇಡಿ. ಯಾರೇ ಆಗಿರ್ಲಿ, ಗಂಡಸ್ರೇ ಆಗಿರ್ಲಿ, ಹೆಂಗಸ್ರೇ ಆಗಿರ್ಲಿ, ಸ್ಟೂಡೆಂಟ್ಸೇ ಆಗಿರ್ಲಿ, ಯಾವತ್ತು ನೀವು ನೆಗೆಟಿವ್ ಗೆ ಭಯ ಪಡ್ಕೋಬೇಡಿ. ನೆಗೆಟಿವ್ ಬಂದೇ ಬರುತ್ತೆ. ಯಾವತ್ತು ಪಾಸಿಟಿವ್ ಅಷ್ಟೇ ಇರಲ್ಲ, ಪಾಸಿಟಿವ್ ಜೊತೆ ನೆಗೆಟಿವ್ ಕೂಡ ಮಿಕ್ಸ್ ಆಗಿರುತ್ತೆ. ನೀವು ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡಿ, ಧೈರ್ಯದಿಂದ ಇರಿ. ಯಾವತ್ತು ಮುಂದೆ ಇರ್ಬೇಕು, ನಾವು ಹಿಂದೆ ಹೋಗ್ಬಾರ್ದು. ದಯವಿಟ್ಟು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಾರ್ದೆ ನೀವು ಧೈರ್ಯವಾಗಿರ್ಬೇಕು. ಹಾಗೆ ನನಗೆ ಸಪೋರ್ಟ್ ಮಾಡಿದಂತ ನಿಮ್ಮೆಲ್ಲರಿಗೂ, ನಮ್ಮ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇಷ್ಟು ದಿನ ನನ್ನ ಕಸ್ಟಮರು ಖುಷಿಯಿಂದ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ರೀಮ್ಸ್ ಆಗಿರ್ಬೋದು, ಎಲ್ಲಾ ಪ್ರಾಡಕ್ಟ್ ನ ಖುಷಿ ಪಟ್ಟು ದಿನ ನನಗೆ ಆರ್ಡರ್ಸ್ ನ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ KD ಬ್ಯೂಟಿಯಲ್ಲಿ ಇರುವಂತಹ ಎಲ್ಲಾ ಕಸ್ಟಮರ್ಸಿಗೂ ಈ ವಿಡಿಯೋ ಮೂಲಕ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಮೂಲತಃ ನಾನು ಭರತನಾಟ್ಯ ಕಲಾವಿದೆ. ನಾನು ಒಂದು 20 ವರ್ಷದಿಂದ ನಾನು ಭರತನಾಟ್ಯವನ್ನು ಮಾಡ್ತಾ ಬಂದಿದ್ದೀನಿ. ಸೊ ನನ್ನ ಎಕ್ಸಾಮ್ಸ್ ಕೂಡ ಅದರಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಅದನ್ನು ಕೂಡ ನಾನು ಸ್ಟಾಪ್ ಮಾಡಿಲ್ಲ, ಅದನ್ನ ನಾನು ಮಾಡ್ತಾ ಇದ್ದೀನಿ, ಭರತನಾಟ್ಯಂ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೆ ಇನ್ ಕೆಲವರಿಗೆ ಡೌಟ್ ಇರುತ್ತೆ, ಮೇಡಮ್ ನೀವು ಏನ್ ಕಲ್ತಿದ್ದೀರಾ, ಹೇಗೆ ಏನು ಅಂತ ಇರುತ್ತೆ. ಸೊ ನಾನು BA ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡಿದ್ದೀನಿ. ಭರತನಾಟ್ಯಂ ಸಬ್ಜೆಕ್ಟ್ ನ ತಗೊಂಡು ನಾನು BA ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡಿದ್ದೀನಿ. ಅದಾದ ತಕ್ಷಣ ನಾನು ಇವಾಗ BBA ಕೂಡ ಮಾಡ್ತಾ ಇದ್ದೀನಿ. ಇವಾಗ ನಾನು ಫೈನಲ್ ಇಯರ್ BBA ಕೂಡ ನಾನು ಕಂಪ್ಲೀಟ್ ಆಗುತ್ತೆ ನಂದು. ಸೊ ನನಗೆ ಮೊದ್ಲಿಂದಾನು ಬಿಸ್ನೆಸ್ ಅಲ್ಲೇ ಮುಂದ್ ಬರ್ಬೇಕಂತ ಆಸೆ. ಅದಕ್ಕೋಸ್ಕರನೇ ನಾನು BBA ಕೂಡ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಆಯುರ್ವೇದಿಕ್ ಬಗ್ಗೆ ಹೆಂಗೆ ಮೇಡಮ್ ಏನು ಅಂತ ಕೇಳ್ತಾ ಇರ್ತೀರಾ. ಸೊ ನಾನು 1 ಇಯರ್ ಆಯುರ್ವೇದಿಕ್ ಕಾಸ್ಮೆಟಾಲಜಿಸ್ಟ್ ಕೋರ್ಸ್ ಕೂಡ ಮಾಡಿದೀನಿ. ಹಾಗಾಗಿ ನಾನು ಎಲ್ಲಾ ಫಾರ್ಮುಲೇಷನ್ ನನಗೆ ಬರುತ್ತೆ. ಫೇರ್ನೆಸ್ ಕ್ರೀಮ್ ಆಗಿರ್ಬೋದು, ಡೇ ಅಂಡ್ ನೈಟ್ ಆಗಿರ್ಬೋದು, ಮತ್ತೆ ನಮ್ಮಲ್ಲಿ ಸಿಗುವಂತಹ ಬಾಡಿ ವೈಟ್ನಿಂಗ್ ಲೋಷನ್ ಅದಂತೂ ಫಾಸ್ಟ್ ಮೂವಿಂಗ್ ಇದೆ ನಮ್ಮಲ್ಲಿ. ಫೇರ್ನೆಸ್ ಕ್ರೀಮ್ ಮತ್ತೆ ಬಾಡಿ ವೈಟ್ನಿಂಗ್ ತುಂಬಾ ಜನ ತಗೊಂತೀರಾ. ಸೊ ನಾನು ವಿಡಿಯೋ ಕೂಡ ನಾನು ಮಾಡಿ ಹಾಕಿರ್ತೀನಿ, ಯಾವ ರೀತಿ ತಯಾರು ಮಾಡ್ತೀವಿ ಅಂತ ಎಲ್ಲ ನಾನು ವಿಡಿಯೋನು ಹಾಕಿದೀನಿ, ದಯವಿಟ್ಟು ನೋಡಿ. ನನ್ನ ಲೈಫ್ ಬಗ್ಗೆ ನಾನು ಹೇಳಿದೀನಿ. ಸೊ ಇಷ್ಟೆಲ್ಲ ನಾನು ಅಚೀವ್ ಮಾಡಿದೀನಿ. ಮುಂಚೆ ನಾನು ಭರತನಾಟ್ಯಂ ಬಲ್ಲಿ ತುಂಬಾ ಅಚೀವ್ ಮಾಡಿದ್ದೆ. ಸೊ ಅದನ್ನು ಕೂಡ ಕಂಟಿನ್ಯೂ ಆಗಿ ಇಟ್ಕೊಂಡಿದೀನಿ. ಮತ್ತೆ ಇದ್ರಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂತ ನನಗೆ ಆಸೆ. ನನಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೇಕು. ಮತ್ತೆ ನನ್ನ ಬಿಸ್ನೆಸ್ ಫೀಲ್ಡ್ ಯಾಕೆ ಚೂಸ್ ಮಾಡ್ಕೊಂಡೆ ಅಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ, ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಾಮ ಆಗಿರ್ಬೋದು, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇದಾರಂತೆ ನಾನ್ ಮಾಡ್ತಾ ಇಲ್ಲ. ನನಗ್ ಮೊದ್ಲಿಂದನೂ ಬಿಸ್ನೆಸ್ ಮಾಡ್ಬೇಕು, ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡ. ಆಮೇಲೆ ನನ್ನದೇ ಆದಂತ ಇನ್ನೊಂದು ಫರ್ಮ್ ಇದೆ, ಕೃತಿಕಾ ಇನ್ಫ್ರಾ ಅಂತ. ಅದು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು. ಇನ್ಫ್ರಾದಲ್ಲಿ ಏನಿಲ್ಲ, ಕಾಂಟ್ರಾಕ್ಟ್ ರಿಲೇಟೆಡ್ ಆ ತರ ವರ್ಕ್ಸ್ ಎಲ್ಲ ಬರುತ್ತೆ, ರೋಡ್ ವರ್ಕ್, ಕೆನಲ್ ವರ್ಕ್ ಆ ತರ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ನಾನು ಮಾಡ್ತೀನಿ. ಇದು ಒಂದೇ ನಾನು ಡಿಪೆಂಡ್ ಆಗಿಲ್ಲ. ಸೊ ಮುಂಚೆ ಅದನ್ನ ಮಾಡ್ತಾ ಇದ್ದೆ, ಇವಾಗ ನಾನು ಬ್ಯೂಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ COD ಆಪ್ಷನ್ ಇರುತ್ತೆ, ಮರಿಬೇಡಿ. ದಯವಿಟ್ಟು COD ಆಪ್ಷನ್ ನಮ್ಮ ವೆಬ್ಸೈಟ್ kdbeautyproducts.com ಇಲ್ಲಿಗೆ ಹೋಗಿ ನೀವು ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಲಿಂಕ್ ನ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ನೀವು ಲಿಂಕ್ ಓಪನ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ವಾಟ್ಸ್ಆಪ್ ಗ್ರೂಪಿಗೆ ಜಾಯಿನ್ ಆಗಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇನ್ನು ಯಾರಿಗೆಲ್ಲ ಬಿಳಿ ಆಗ್ಬೇಕು, ಫೇರ್ನೆಸ್ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಯಾರಿಗೆಲ್ಲ ಈ ಕ್ರೀಮ್ಸ್ ಬೇಕು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.